ಹೊಸ ವರ್ಷದ ಸಂಭ್ರಮಾಚರಣೆ ವೇಳೆ ಕಾಮುಕನ ಕಿರಿಕ್ ಜನರ ಗುಂಪಿನ ನಡುವೆ ಮಹಿಳೆ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ. ಅಸಭ್ಯವಾಗಿ ವರ್ತಿಸಿದ ಯುವಕನಿಗೆ ಸರಿಯಾಗಿ ಗೂಸಾವನ್ನ ಇಟ್ಟಿದ್ದಾರೆ. ಕೋರಮಂಗಲದಲ್ಲಿ ಯುವಕನಿಗೆ ಯುವತಿಯರು ಥಳಿಸಿದ್ದಾರೆ, ಧರ್ಮದೇಟನ್ನ ಕೊಟ್ಟಿದ್ದಾರೆ. ಪಾರ್ಟಿಯ ಮೂಡ್ನಲ್ಲಿದ್ದಂತಹ ಮಹಿಳೆಯರ ಜೊತೆ ಹೋಗಿ ಅಸಭ್ಯವಾಗಿ ವರ್ತಿಸಿರುವಂತಹ ಕಾಮುಕನನ್ನ ಪತ್ತೆ ಹಚ್ಚಿದಂತಹ ಯುವತಿಯರು ಸ್ವತಃ ಅವರೇ 4 ಏಟ್ ಕೊಟ್ಟು ನಂತರ ಪೊಲೀಸರಿಗೆ ಒಪ್ಪಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ರೀತಿಯಾದಂತಹ ಕಾಮುಕರು ಅಲ್ಲಲ್ಲಿ ಒಬ್ಬೊಬ್ರು ಇರ್ತಾರೆ ನೋಡಿ, ಅಲ್ಲಿ ಅವನು ಮಹಿಳೆಯರು ಸರಿಯಾಗಿ 4 ಬಾರಿಸಿ ನಂತರ ಪೊಲೀಸರಿಗೆ ಆತನನ್ನ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಏನೋ ಮಾಡದೇ ಇರೋ ಅಮಾಯಕನ ತರ ಹೇಗೆ ಕೋಸ್ ಕೊಡ್ತಾ ಇದ್ದಾನೆ ನೋಡಿ. ಅವನು ಸುಮ್ಮನೆ ಯಾರೋ ಒಬ್ಬ ಹಿಂಗ್ ಬಂದ ಅಸಭ್ಯವಾಗಿ ವರ್ತಿಸ್ತಾ ಅಂತ ಕಂಪ್ಲೇಂಟ್ ಮಾಡ್ತಾರ ಇಂತಹ ಹೊತ್ತಲ್ಲಿ, ಸೆಲೆಬ್ರೇಷನ್ ಮೂಡ್ನಲ್ಲಿ ಇಂತಹ ಟೈಮ್ಗಳನ್ನ ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಕಾಯ್ಕೊಂಡಿರುವಂತಹ ಇಂಥ ಕೀಚಕರಿಂದ ಒಂದಷ್ಟು ಮಂದಿ ಪಾರ್ಟಿಗಳಿಗೆ ಹೋಗ್ಬೇಕಾ ಬೇಡವಾ, ಆಸೆ ಇದ್ರೂ ಕೂಡ ಹೋಗ್ಬೇಕಾ ಬೇಡವಾ ಅಂತ ಯೋಚಿಸುವಂತಹ ಪರಿಸ್ಥಿತಿ. ಪೊಲೀಸರಲ್ಲಿ ಅಷ್ಟೆಲ್ಲ ನಿಗಾ ಇಟ್ಟಿದ್ರು ಕೂಡ ಇವರ ಆಟಗಳಿಗೆ ಏನು ಕೊನೆ ಇಲ್ಲ ನೋಡಿ. ಅಲ್ಲಿ ಆ ವ್ಯಕ್ತಿ ಮಹಿಳೆಯರ ಮಧ್ಯೆ ಹೋಗಿದ್ದಾನೆ, ಅಸಭ್ಯವಾಗಿ ವರ್ತಿಸಿದ್ದಾನೆ. ಇಮ್ಮಿಡಿಯೇಟ್ ಆಗಿ ಎಚ್ಚೆತ್ಕೊಂಡಂತಹ ಮಹಿಳೆಯರು 4 ಏಟ್ ಬಾರಿಸಿ ಪೊಲೀಸರಿಗೆ ಕೊಟ್ಟಿದ್ದಾರೆ. ಹೋಗೋದು ಸೆಲೆಬ್ರೇಷನ್ ಮಾಡೋಕ್ಕ ಅಥವಾ ಇಂತಹ ಅವಕಾಶಗಳಿಗಾಗಿ ಹಾತೋರಿತಾ ಇರ್ತಾರ ಅರ್ಥ ಆಗಲ್ಲ. ಅಲ್ಲಷ್ಟೆಲ್ಲ ಪೊಲೀಸ್ ಇರ್ತಾರೆ, CCTV ಇರುತ್ತೆ, ಸಿಕ್ಕಿಬಿದ್ರೆ ನಾಳೆ ಏನಪ್ಪ ಕಥೆ, ಇದೇನು ಯೋಚನೆ ಇರಲ್ವಾ? ಇವ್ರ ಮನೇಲಿ ಯಾರು ಅಕ್ಕ ತಂಗಿಯರು ಇರಲ್ವಾ, ಹೆಣ್ಮಕ್ಳಿರಲ್ವಾ? ಇಂಥ ಕೆಟ್ಟ ಮನಸ್ಥಿತಿಯ ಹುಳುಗಳು ಇಂತಹ ಸಂದರ್ಭದಲ್ಲಿ ಬಂದಾಗ ಸರಿಯಾಗಿ 4 ಚಪ್ಪಲಿ ತಗೊಂಡು ಹೊಡೆದು ಕಳಿಸಿದ್ರೆ ಬುದ್ಧಿ ಬರುತ್ತೆ ಅನ್ಸುತ್ತೆ ನೋಡಿ. ಅದೇ ಮಾಡಿರೋದು ಆ ಹುಡುಗಿಯರು. ಈಗ ಪೊಲೀಸರಿಗೆ ಕೊಟ್ಟಿದ್ದಾರೆ, ಪೊಲೀಸರು ನಂತರ ಅವನನ್ನು ಪಡ್ಕೊಳ್ತಾರೆ. ಅವನೇನು ಕುಡಿದಿರೋ ಹಾಗೆ ಕಾಣಿಸ್ತಿಲ್ಲ, ಬಟ್ ನೋಡಿದ್ರೆ ಅಂತೂ ಅವ್ನ ಕೀಚಕನ ಕೆಲಸವನ್ನ ಏನೋ ಮಾಡದೇ ಇರೋ ಇನ್ನೋಸೆಂಟ್ ಪರ್ಸನ್ ಥರ ಆ್ಯಕ್ಟ್ ಮಾಡ್ತಿದ್ದಾನೆ.